ಹೊಟ್ಟಿಗೆ ಒಂದು ಊಟನಾರು ಮಾಡ್ಬೇಕಲ್ಲ ನಾವು. ಹಾಗಾಗಿ ಮಳಿಗೆ ಬೇಡ ಅಂತ ಬಿಟ್ಟಿವಿ. ನಾವು ಹಿಂದೆ ಹೆಂಗೆ ಬೈಲಲ್ಲಿ ಮಾಡಿದ್ವು ಹಾಗೆ ಮಾಡ್ಕೊಂಡು ಹೋಗ್ತೀವಿ ಅಂತ. ನಾವು ಇಲ್ಲಿನ ಮೂಲ ನಿವಾಸಿಗಳು ಇಲ್ಲ ಸ್ಥಳೀಯರಾಗಿರೋದ್ರಿಂದ ಸಿರಿಮನೆ, ಚಟ್ನಮನೆ, ದೇವರಕ್ಲು, ಮಾಲ್ಸಂಪಿಗೆ, ಹಂದಿಗುಳಿ ಇವರಿಗೆಲ್ಲ ಇಲ್ಲಿಯ ಸ್ಥಳೀಯರಿಗೆ ಇಲ್ಲಿ ಮುಕ್ತವಾಗಿ ನಾವು ವ್ಯಾಪಾರ ಮಾಡೋದಕ್ಕೆ ನಮಗೆ ಅವಕಾಶ ಕೊಡಬೇಕು ಅಂತ ನಾನು ಗ್ರಾಮಾರಣ್ಯ ಸಮಿತಿಯಲ್ಲಿ ಮತ್ತು ಅರಣ್ಯ ಇಲಾಖೆಯವರಲ್ಲಿ ಕೇಳ್ಕೊಡೋದು. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನ ಕಿಗ್ಗ ಹೋಬಳಿ ಮರ್ಕಲ್ ಗ್ರಾಮ ಪಂಚಾಯತಿಗೆ ಬರುವಂತಹ ಸಿಂಧೋಡಿ ಸಿರಿಮನೆ ಫಾಲ್ಸ್. ಸಿರಿಮನೆ ಫಾಲ್ಸ್ಗೆ ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯಗಳಿಂದ ಬರ್ತಾರೆ ಪ್ರವಾಸಿಗರು. ಇಲ್ಲಿ ಹಾಕೊಂಡಿರುವಂತಹ ಸಿರಿಮನೆ ಫಾಲ್ಸ್ ಬಳಿ ನಿರ್ಮಾಣ ಮಾಡಿರುವಂತಹ ಶೆಡ್ಗಳು, ಅಂದರೆ ಗಿರಿಜನ ಸಮುದಾಯಕ್ಕೆ ಸೇರುವಂತಹ ಮೂಲ ನಿವಾಸಿಗಳು ಇಲ್ಲಿ ಶೆಡ್ಡನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿರುವಂತಹ ಶೆಡ್ಗಳನ್ನು ತೆರವುಗೊಳಿಸಬೇಕು ಅಂತ ಅಂದ್ಬಿಟ್ಟು ಏನು ಆರೋಪ ಕೇಳ್ತಾ ಬರ್ತಾ ಇದೆ. ಬನ್ನಿ ಸ್ನೇಹಿತರೆ, ಇಲ್ಲಿ ಯಾವ ರೀತಿ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಇಲ್ಲಿ ಮೂಲ ನಿವಾಸಿಗಳು ಸುಮಾರು ತಲತಲಾಂತರದಿಂದ ಕೂಡ ಶೆಡ್ಡನ್ನು ನಿರ್ಮಾಣ ಮಾಡ್ಕೊಂಡಿರೋರು ಸಡನ್ ಆಗಿ ಏನಕ್ಕೋಸ್ಕರ ತೆರವುಗೊಳಿಸಬೇಕು ಮತ್ತು ಏನೆಲ್ಲ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾವು ಶೆಡ್ ನಿರ್ಮಾಣ ಮಾಡಿರುವಂತಹ ಜನರನ್ನೇ ಮಾತಾಡ್ಸೋಣ ಬನ್ನಿ. ನಮ್ಮನೆ ಹಂದಿಗುಳಿ ಶಾರದಾ ಅಂತ ಹೆಸರು. ನಾನೀಗ 30 ವರ್ಷದಿಂದ ಅಲ್ಲಿ ಹಣ್ಣು ಮಾರ್ಕೊಂಡು ಬಂದೀನಿ. ಈ ಸರಿ ಆಪ್ರೇಷನ್ ಆಯ್ತು, ಹಾರ್ಟ್ ಕೂಲಿಗೆ ಹೋಗಕ್ಕಾಗಲ್ಲ ಅಂತ ಈ ಸರಿನೂ ಅದೇ ಜಾಗದಾಗ ಕೂರ್ತಾ ಇದ್ದೀನಿ. ಅದಷ್ಟು ಜಾಗ ನಂಗೆ ಬೇಕೇ ಬೇಕು. ಹಣ್ಣು ಮಾರ್ಯಾರು ಜೀವನ ಸಾಗಿಸ್ಬೇಕು. ನಂಗೆ ಹಾರ್ಟ್ ಆಪ್ರೇಷನ್ ಆಗಿದ್ದು, ಕೆಲಸ ಮಾಡೋಕ್ಕಾಗಲ್ಲ. ಅದು ಬೇಡ ಅಂತಾರಲ್ಲ, ಅಲ್ಲಿ ಹಾಕೋದು ಬೇಡ, ಇಲ್ಲಿ ಹಾಕೋದು ಬೇಡ, ಎಬ್ಸ್ತೀವಿ ಅಂತ. ಯಾರು ಇಲ್ಲಿ ಅರಣ್ಯ ಹಕ್ಕು ಸಮಿತಿಯವರು, ಫಾರೆಸ್ಟ್ ಇವರೆಲ್ಲ ತೆಗಿತೀವಿ. ಅದೇ ಈಗ ಅದೇ ಜಾಗದಲ್ಲಿ ಹಣ್ಣು ಇಟ್ಕೊಂಡು ಕೂತೀವಿ, ಮಾರ್ಬೇಕಂತ ಜೀವನ ಸಾಕ್ಸ್ಬೇಕು. ಸ್ವಲ್ಪ ಸಾಲಾಗಿಲ್ಲ ಅಲ್ಲ, ಅದೇ ಏನಾದ್ರು ಮಾಡಿ ಸ್ವಲ್ಪ ಆಗ್ಬೇಕಲ್ಲ ಅಂತ ಹಣ್ಣು ಮಾರ್ತಾ ಇದ್ದೀವಿ. ನಿಮ್ಗೆ ಅಂತಾನೆ ಮಳಿಗೆ ಕಟ್ಸ್ಕೊಟ್ಟಿದಾರಂತಲ್ಲ, ಅದಕ್ಕೆ ದುಡ್ಡು ಕಟ್ಟೋಕೆ ಭಾರಿ 50,000 ಡಿಪೆಂಡೆಂಟ್, 5,000 ತಿಂಗಳಿಗೆ. ನಮ್ಮಂಗಿದ್ದವು ಕೂತಲ್ಲಿಗೆ ವ್ಯಾಪಾರಕ್ಕೆ ಯಾರೂ ಬರೋಲ್ಲ. ಅವಾಗ ಏನು ಮಾಡೋದು ನಾವು? ಹೊಟ್ಟಿಗೆ ಒಂದು ಊಟನಾರು ಮಾಡ್ಬೇಕಲ್ಲ ನಾವು. ಹಾಗಾಗಿ ಮಳಿಗೆ ಬೇಡ ಅಂತ ಬಿಟ್ಟಿವಿ. ನಾವು ಹಿಂದೆ ಹೆಂಗೆ ಬೈಲಲ್ಲಿ ಮಾಡಿದ್ವು ಹಾಗೆ ಮಾಡ್ಕೊಂಡು ಹೋಗ್ತೀವಿ ಅಂತ. ನಿಮ್ಮ ಬೇಡಿಕೆ ಏನು? ಏನಾಗಬೇಕು ಅಂತ ಬಯಸ್ತೀರಾ? ಬೇಡಿಕೆ ಅದಷ್ಟು ಜಾಗದಲ್ಲಿ ನಾವು ಇನ್ನು ಇದ್ದಷ್ಟು ದಿವಸ ಹಣ್ಣು ಗಿಣ್ಣು ಸಣ್ಣ ಪುಟ್ಟದ್ದು ಮಾರ್ಕೊಂಡು ಜೀವನ ನಡೆಸ್ತೀವಿ ಅಂತ. ನನ್ನ ಹೆಸರು ಮಂಜುಳಾ ಸಿರಿಮನೆ ಅಂತ. ನಾವು ಇದು ಸಿರಿಮನೆಯ ಮೂಲ ನಿವಾಸಿಗಳು, ಆದಿವಾಸಿ ಗಿರಿಜನ ಮಹಿಳೆಯರು. ನಾವು BPL ಕುಟುಂಬದವ್ರು. ನಾವು ಕಳೆದ 20 ವರ್ಷಗಳಿಂದ ನಾವು ಸಿರಿಮನೆ ಜಲಪಾತ ಹತ್ತಿರ ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ಸಣ್ಣ ಸೆಡ್ ಹಾಕ್ಕೊಂಡು ಅಂಗಡಿ ಮಾಡಿಕೊಂಡು ಬಂದಂಥವ್ರು. ಇಲ್ಲಿ ಜಲಪಾತಕ್ಕೆ ಬರುವಂಥ ಪ್ರವಾಸಿಗರಿಗೆ ಒಂದು ಕುಡಿಲಿಕ್ಕೆ ನೀರು ಕೊಡೋ ಉದ್ದೇಶದಿಂದ ಮತ್ತು ನಮಗೂ ಒಂದು ಹೊಟ್ಟೆಪಾಡಿಗೆ ಆಗುತ್ತೆ ಅಂತ ಒಂದು ಸಣ್ಣ ಶೆಡ್ ಹಾಕೊಂಡು ನಾವು ಮಾಡ್ಕೊಂಡು ಬಂದಂಥವ್ರು. ಆದರೆ ಇದೀಗ ಗ್ರಾಮಾರಣ್ಯ ಸಮಿತಿ ಅಂತ ಸಮಿತಿ ಮಾಡಿಬಿಟ್ಟು ಆ ಸಮಿತಿಯವರು ಅಂಗಡಿ ಮಳಿಗೆಗಳನ್ನು ಓಪನ್ ಮಾಡಿದ್ದಾರೆ. ಅನಧಿಕೃತ ಕಟ್ಟಡ ಕಟ್ಟಿಬಿಟ್ಟು ಅಲ್ಲಿ ಅಂಗಡಿ ಮಳಿಗೆಗಳನ್ನು ಓಪನ್ ಮಾಡಿ ಹರಾಜು ಕೊಟ್ಬಿಟ್ಟಿದ್ದಾರೆ. ಅವರು ಬರುವಂಥ ಪ್ರವಾಸಿಗರಿಗೆ ತಲಾ 50 ರೂಪಾಯಿ ಅಂತ ಕಲೆಕ್ಷನ್ ಮಾಡೋದ್ರ ಜೊತೆಗೆ ಅಂಗಡಿ ಮಳಿಗೆಯಿಂದ ಬರುವಂಥ ಒಂದು ಬಾಡಿಗೆ ಹಣ ಅದನ್ನು ಕಲೆಕ್ಷನ್ ಮಾಡೋಕ್ಕೆ ಹೊರಟಿದ್ದಾರೆ. ನಮಗೆ ಅಲ್ಲಿಂದ ತೆಗೀರಿ, ನೀವು ಸೆಡ್ಡನ್ನು ತೆಗೀರಿ ಅಂತ ನಮಗೆ ಒತ್ತಾಯ ಮಾಡ್ತಾರೆ. ನಮಗೆ ಒಂದು ಇಲ್ಲಿಗಲ್ ನೋಟಿಸ್ ಕೊಟ್ಬಿಟ್ಟು ನಮಗೆ ಅಂಗಡಿ ತೆಗೆಯೋಕ್ಕೆ ಅವರು ಈಗ ನಾವು ಪುನಃ ಅದನ್ನೇ ನಮ್ಗೆ ಹೇಳ್ತಾರೆ. ಫಾರೆಸ್ಟು ಮತ್ತು ಗ್ರಾಮಾರಣ್ಯ ಸಮಿತಿಯವರು ತೊಂದರೆ ಕೊಡ್ತಾ ಇದ್ದಾರೆ. ನಾನು ಹೇಳೋದು ಏನಪ್ಪ ಅಂತಂದರೆ, ಅವರಲ್ಲಿ ನಾವು ಇಲ್ಲಿನ ಮೂಲ ನಿವಾಸಿಗಳು ಇಲ್ಲ ಸ್ಥಳೀಯರಾಗಿರೋದ್ರಿಂದ ಸಿರಿಮನೆ, ಚಟ್ನಮನೆ, ದೇವರಕ್ಲು, ಮಾಲ್ಸಂಪಿಗೆ, ಹಂದಿಗುಳಿ ಇವರಿಗೆಲ್ಲ ಇಲ್ಲಿಯ ಸ್ಥಳೀಯರಿಗೆ ಇಲ್ಲಿ ಮುಕ್ತವಾಗಿ ನಾವು ವ್ಯಾಪಾರ ಮಾಡೋದಕ್ಕೆ ನಮಗೆ ಅವಕಾಶ ಕೊಡಬೇಕು ಅಂತ ನಾನು ಗ್ರಾಮಾರಣ್ಯ ಸಮಿತಿಯಲ್ಲಿ ಮತ್ತು ಅರಣ್ಯ ಇಲಾಖೆಯವರಲ್ಲಿ ಕೇಳ್ಕೊಡೋದು. ನಾವು ಅಂಗಡಿ ಇಟ್ಕೊಂಡಿರೋ ಜಾಗ ಇದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಥ ಜಾಗ ಆಗಿರುತ್ತೆ. ಇದು ಅರಣ್ಯ ಇಲಾಖೆಯವರು ಕೇಳೋದಕ್ಕೆ ಏನೂ ಅಧಿಕಾರ ಇಲ್ಲ. ಅದರಲ್ಲಿ ನಾವು ಕೇಳ್ತಿರೋದು ಇಷ್ಟೇ, ನಮಗೆ ಅವಕಾಶ ಮಾಡಿಕೊಡ್ಬೇಕು, ಮುಕ್ತ ಅವಕಾಶ ಇರಬೇಕು ಅಂತ ನಾನು ಕೇಳೋದು. ಇಲ್ಲಿ ಸಿರಿಮನೆ ಫಾಲ್ಸು ಅಂತಂದರೆ, ಗ್ರಾಮಾರಣ್ಯ ಸಮಿತಿ ಅಂತಂದರೆ ಸಿರಿಮನೆ ಫಾಲ್ಸು ಅಂಗಡಿ ಮಳಿಗೆಗಳು ಹರಜು ಕೊಡೋದು, ದುಡ್ಡು ಮಾಡೋದು ಇದಲ್ಲ. ಅದರ ಕಾರ್ಯಯೋಜನೆಗಳೇ ಬೇರೆ ಇದ್ದಾವೆ ಅಲ್ವಾ. ಅದನ್ನು ಬಿಟ್ಬಿಟ್ಟು ಇವರು ಅಂಗಡಿ ಮಳಿಗೆಗಳನ್ನು ಮಾಡೋದ್ರ ಮುಖಾಂತರ ನಮ್ಮನ್ನು ಇಲ್ಲಿ ದೌರ್ಜನ್ಯ ಮಾಡ್ತಾ ಇದ್ದಾರೆ. ನಮಗೆ ಇಲ್ಲಿ ಮುಕ್ತ ಅವಕಾಶ ಕೊಡಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ಎಲ್ಲ ಇಲಾಖೆ ಅಧಿಕಾರಿಗಳ ಜೊತೆಗೂ ಮನವಿ ಮಾಡ್ಕೊಳ್ತೀನಿ. ಶೃಂಗೇಶ್ವರ, ಹಂದಿಗುಳಿ, ಎಡದಳ್ಳಿ ಗ್ರಾಮ, ಶೃಂಗೇರಿ ತಾಲೂಕು. ಸಮಸ್ಯೆ ಅಂದರೆ ನಮ್ಮ ಗಿರಿಜನಕ್ಕೆ ಯಾವುದೂ ಅನುಕೂಲ ಇಲ್ಲ. ಗಿರಿಜನಕ್ಕಂತ ಒಂದು ಮಳೆಗೆ ಇದು ಇತ್ತು ಅಂತ, ಮಳೆಗೆ 2 ತೆರವುಗೊಳಿಸಿ ಆಮೇಲೆ ನೆಕ್ಸ್ಟಿಗೆ ಕೊಡೋದಂತ ಇತ್ತು. ಈಗ ಅದು ಬಿಟ್ಟು ಹೊರಗಡೆಯವರಿಗೆ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೆಂತಲ್ಲ, ಪೂರ ಎಲ್ಲ ಹೊರಗಡೆಗೆ ಆಗಿ ಹೋಯ್ತು. ಮಳಿಗೆಗಳು ಹಿಡ್ಕೊಳ್ಳೋಷ್ಟು ಕೆಪಾಸಿಟಿ ಇಲ್ಲಿ ಯಾರಿಗೂ ಇಲ್ಲ. ಹಾಗಾಗಿ ನಾವು ಇದನ್ನು ಖಂಡಿಸ್ತೀವಿ ಅಂತ, ನಮ್ಮ ಗಿರಿಜನ ಇದಕ್ಕೆ ಆಗಬೇಕಂತ ನಾನು ಹೇಳ್ತಾ ಇದ್ದೀನಿ. ದೊಡ್ಡದವರು ಏನೇನೋ ಮಾಡಿ ಇಲ್ಲಿ ಎಲ್ಲ ಏನೇನೋ ನಮ್ಮ ಒಗ್ಗಟ್ಟನ್ನು ಹೊಡೆಯೋದು, ನಮ್ಮನ್ನ ದಾರಿ ತಪ್ಪಿಸೋ ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ಜನಾಂಗದ್ದು. ನಾವು ಹೇಳೋದು ಇಷ್ಟೇ,
ಏನಂದರೆ ಅವರು ಮೂಲತಃ ಇಲ್ಲೇ 25 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ಕೊಂಡು ಬಂದವರು. ಅವರು ಅಂಗಡಿ ಮಳಿಗೆ ಗುಡಿಸಲು ಹಾಕೊಂಡು ಅವ್ರೇನು ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡ್ಕೊಂಡು ಏನು ಕುಂತಿಲ್ಲ, ನೆಲದಲ್ಲೇ ಪ್ಲಾಸ್ಟಿಕ್ ಹಾಕೊಂಡು ಅವರು ಅಲ್ಲಿ ಬಿಸ್ನೆಸ್ ಮಾಡ್ಕೊತ ಇದ್ದಾರೆ, ಒಂದು ವ್ಯಾಪಾರ ಮಾಡ್ಕೊತ ಇದ್ದಾರೆ 25 ವರ್ಷದಿಂದ. ಈಗ ಈ ಬಿಲ್ಡಿಂಗ್ ಕಟ್ಟಿ 2022-23 ಇಲ್ಲಿ ಒಂದು ವಾಣಿಜ್ಯ ಮಳಿಗೆ ಅಂತ ಕಟ್ಟಿದ್ದಾರೆ ಪ್ರವಾಸೋದ್ಯಮ ಇಲಾಖೆಯಿಂದ. ಅದಕ್ಕೆ ದಾಖಲಾತಿನೇ ಇಲ್ಲ, ಅದಕ್ಕೆ ಪಂಚಾಯತಿ ದಾಖಲಾತಿನೇ ಇಲ್ಲ, ಅದಕ್ಕೆ ಈ ಸ್ವತ್ತು ಇಲ್ಲ, ಕಟ್ಟಡ ಪರವಾನಗಿ ಇಲ್ಲ. ಎಲ್ಲಿ ತಿಳಿಯುತ್ತೆ ಅಲ್ಲಿ ಕಟ್ಕೊಂಬಿಟ್ಟು ಇವಾಗ ಹರಾಜು ಕರೆದಿದ್ದಾರೆ. 50,000 ರೂಪಾಯಿ ಅಡ್ವಾನ್ಸು, 5,000 ರೂಪಾಯಿ ಮೇಲೆ ಬಾಡಿಗೆ ಅಂತೆ. ಒಬ್ಬೊಬ್ಬರಿಗೆ GST ಸೇರಿ 7,000 ರೂಪಾಯಿ ತಿಂಗಳಿಗೆ ಬಾಡಿಗೆ ಬರ್ತೈತೆ. ಅಷ್ಟು ಕಟ್ಟಂಥ ತಾಕತ್ತು ಮತ್ತು ಅಷ್ಟು ಕಟ್ಟಂಥ ಇದು ಈ ನಮ್ಮ ಗಿರಿಜನ ಸಮುದಾಯಕ್ಕಿಲ್ಲ. ಅದಕ್ಕಾಗಿ ನಾನು ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊಂಡಿದ್ದೇನೆಂದರೆ, ನಮ್ಗೆ ಅಧಿಕಾರಿಗಳು ಸ್ಪಂದಿಸಿದ್ರು ಮೊನ್ನೆ. ನಮ್ಮ ಆರ್ಯಪ್ಪ ಸಾಹೇಬ್ರಾಯ್ತು, SCF ಅವರಾಯ್ತು, ಸ್ಪಂದಿಸಿದರು. ಆದರೆ ಅದಕ್ಕೆ ಇಲ್ಲಿ ಕೆಲವೊಂದಿಷ್ಟು ಜನಗಳು ಒಪ್ಪಲಿಲ್ಲ. ಅದಕ್ಕೆ ನಾವು ಅವರಿಗೆ ಮುಕ್ತವಾಗಿ ಅವಕಾಶ ಏನಿದೆ ಈಗ ಯಥಾಸ್ಥಿತಿ ಹೆಂಗೆ ನಡ್ಕೊಂತ ಹೋಗಿದೆ, ಅವ್ರ ಅಂಗಡಿಗಳು ಹಾಗೆ ಅವ್ರ ಜೀವನ ನಡೆಸ್ಕೊಂಡು ಹೋಗಲಿ ಅಂತ ನಾನು ವಿನಂತಿ ಮಾಡ್ತಾಯಿದ್ದೀನಿ. ಈ ಅಂಗಡಿ ಮಾಡಿದ್ವಿ ನಮ್ಮ ಜಾಗದಲ್ಲಯ್ಯ, ಅದನ್ನೀಗ ತೆರೆಗಳು ಮಾಡಬೇಕು ಅಂತ ಇದು ಮಾಡ್ತಿದ್ದಾರೆ. ಅರಣ್ಯ ಇಲಾಖೆ ಇರೋಲ್ಲ, ಫಾರೆಸ್ಟ್ರು, ರೇಂಜರು, ಆಮೇಲೆ DF ಎಲ್ಲ ಬಂದು ಎಲ್ಲ ನಿಮ್ಮದು ಇಲ್ಲೆಲ್ಲ ಅಂಗಡಿ ಮಾಡೋದು ಬೇಡ, ನಮಗೇನೋ ಲಾಸ್ ಆಗುತ್ತೆ. ಅಲ್ಲೇ ಅಂಗಡಿ ಮಳಿಗೆ ಹಿಡ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, 5,000-6,000 ರೂಪಾಯಿ ಕೊಟ್ಟಬೇಕು ಅಂಗಡಿ ಮಳಿಗೆ ಬಾಡಿಗೆನೆಯ. ಹಂಗಾದ್ರೆ ನಾವು ಏನು ಜೀವನ ಮಾಡೋಕ್ಕಾಗ್ತದೆ ಹೇಳಿ? ಈಗ ಅಲ್ಲಿ ಮಳಿಗೆ ಕಟ್ಟಿದಾರಂತಲ್ಲ ಹೊಸದು, ಅದು ನಿಮ್ಗೆ ಅಂತಾನೆ ಹೇಳಿದಾರಂತಲ್ಲ, ಅದೇನು? ಅದು ಬೇಡ ನಮಗೆ ಅಂಗಡಿ ಮಳಿಗೆ ಬೇಡ ಅಂತಲೇ ಹೇಳಿದ್ ನಾವು ಅವಾಗಿಂದ. ನಮಗೆ ಅಂಗಡಿ ಮಳಿಗೆ ಬೇಡ, ನಮ್ಮ ಜಾಗದಲ್ಲಿ ನಾವು ಇದು ಮಾಡ್ಕೊಂತೀವಿ, ನಾವೇ ಮಾಡ್ತೀವಿ ಅಂಗಡಿಯ, ನಮಗೆ ಬೇಡ ಅಂಗಡಿ ಮಳಿಗೆಲ್ಲ ಅಂತ ಹೇಳ್ತಾನೆ ಇದ್ದೀವಿ. ಅಲ್ಲ, ನಿಮ್ದು ಜಾಗ ಅರಣ್ಯ ಇಲಾಖೆಗೆ ಸೇರಿದೆ ಅಂತ ಹೇಳ್ತಾರೆ, ಹೌದಾ? ಕಂದಾಯ ಇಲಾಖೆಗೆ ಸೇರ್ತದೆ. ಏನಕ್ಕಂದ್ರೆ ಅಲ್ಲಿ ಅಂಗಡಿ ಹರಾಜು ಹಿಡ್ಕೊಂಡ್ರಲ್ಲ, ಅವ್ರಿಗೆ ಆಗೋದಿಲ್ಲಲ್ಲ ಏನೋ ಬಿಸ್ನೆಸ್, ಅದಕ್ಕೆ ಇದನ್ನ ನಾವು ಅಂಗಡಿ ಮಾಡೋದನ್ನ ಅದನ್ನ ತೆರಗೊಳಿಸಿ ಅಂತ ಹೇಳ್ತಿದ್ದಾರೆ. ಅವರಿಗೆ ಅಂಗಡಿ ಮಳಿಗೆ ಹಿಡ್ಕೊಂಡವ್ರು ಅತ್ಲಗಿನರು, ದೋಣೂರು ಅತ್ಲಗಿನವರು ಎಲ್ಲ ಗೌಡ್ರ ಪೈಕಿಯ. ಮತ್ತು ಯಾರು STMC ಗೌಡ್ಲೆಲ್ಲ ಯಾರೂ ಇಲ್ಲ ಅದರಲ್ಲಿ. ಈಗ ನಿಮ್ಮ ಬೇಡಿಕೆ ಏನು? ನಮ್ಮ ಬೇಡಿಕೆ ಏನಂದ್ರೆ ನಮ್ಮ ಅಂಗಡಿ ಜಾಗ ನಮಗೆ ಬೇಕು ಅಂತ. ನಾವು ಅವ್ರು ಬಿಟ್ಟರು ಹೋದ್ರು, ನಾವು ಅವರು ಇದು ಮಾಡಿದ್ರ ಇಟ್ಟ ತನಕ ಅವ್ರು ಬಿಟ್ಟು ಹೋದ್ರು ನಾವಾರು ಮಾಡ್ತೀವಿ, ಏನು ತೊಂದರೆ ಇಲ್ಲ. ನಾವು ಅದನ್ನು ಅವ್ರು ಬಿಟ್ಟು ಹೋದ್ರು ಅಂತ ನಾವು ಅಲ್ಲಿ ಬೇಲಿ ಕೊಟ್ಟೋದು, ಏನಾದ್ರು ಗಿಡ ನೆಡೋದು ಅದನ್ನೇನು ಮಾಡಲ್ಲ ನಾವು. ನೋಡಿರಲ್ಲ ಸ್ನೇಹಿತರೆ, ಸಿರಿಮನೆ ಫಾಲ್ಸ್ ಬಳಿ ನಿರ್ಮಾಣ ಮಾಡಿರುವಂತಹ ಗಿರಿಜನ ಸಮುದಾಯಕ್ಕೆ ಸೇರುವಂತಹ ಶೆಡ್ನ ನಿರ್ಮಾಣ ಮಾಡ್ಕೊಂಡಿರುವಂತಹ ಜನರು ಯಾವೆಲ್ಲ ರೀತಿಯಲ್ಲಿ ಸಮಸ್ಯೆನ ಎದುರಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಈ ಕೂಡಲೇ ಸಂಬಂಧಪಡುವಂತಹ ಅಧಿಕಾರಿಗಳು ಈ ಸಮಸ್ಯೆನ ಬಗೆಹರಿಸುವವರೆ ಕಾದು ನೋಡಬೇಕಾಗಿದೆ. ಸತ್ಯನ್ಯಾಯ ಪ್ರೀತಿಯೊಂದಿಗೆ ಇದೀನ.com, ಗಿರಿಜಾ SC, ಚಿಕ್ಕಮಗಳೂರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.